ಅದು ನೋಡುವುದಕ್ಕೆ ಮಾತ್ರ ನೀರಿನ ತರ ಕಾಣುತ್ತೆ. ಹೆಸರಿಗಷ್ಟೇ ಶುದ್ಧ ಕುಡಿಯುವ ನೀರಿನ ಘಟಕ, ವರ್ಷಗಳೇ ಕಳೆದರೂ ಮುಕ್ತಿ ಕಾಣದ ಘಟಕ. ನಾಮಕೆ ವಾಸ್ತೆ ಶುದ್ಧ ಕುಡಿಯುವ ನೀರಿನ ಘಟಕ, ವರ್ಷಗಳೇ ಕಳೆದರೂ ಮುಕ್ತಿ ಕಾಣದ ಘಟಕ. ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ, ಜನ ತತ್ತರ. ಶುದ್ಧ ಕುಡಿಯುವ ನೀರಿನ ಘಟಕವೇ ಬಂದಾಗಿದೆ. ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಅದನ್ನು ಕಟ್ಟಿಸಿದ್ರೋ ಏನು. ಅಧಿಕಾರಿಗಳ ನಿರ್ಲಕ್ಷ್ಯ ಕೆರಳಿದ ಬನಹಟ್ಟಿ ಜನ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪಟ್ಟಣ, ಬಾಗಲಕೋಟೆಯ ಬನಹಟ್ಟಿಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಲಲ್ಲಿ ನಿರ್ಮಾಣ ಮಾಡ್ತಾರೆ. ಹೆಸರಿಗಷ್ಟೇ, ನೀವು ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ, ಹೆಸರಿಗಷ್ಟೇ ಅದು ನೀರಿನ ಘಟಕ. ಅಲ್ಲಿ ಯಾವ ಒಣಗೋಗಿರೋ ಗಂಟ್ಲನ್ನು ಒಣಗಿಸೋದಕ್ಕಲ್ಲಿ ಶುದ್ಧ ಜಲ ಇಲ್ಲ, ಸಿಗೋದಿಲ್ಲ. ಆ ಪೈಪ್ ಹಿಡಿದು ಕುಲುಕಿದ್ರೂ ಒಂದು ಹನಿ ನೀರು ಬೀಳೋದಿಲ್ವಂತೆ. ಇನ್ನು ಯಾವ ಪ್ರಯೋಜನಕ್ಕೋಸ್ಕರ ಈ ಘಟಕನ ಸ್ಥಾಪನೆ ಮಾಡಿದ್ರಿ? ಇನ್ನದು ಪಂಚಾಯಿತಿ ಪ್ರದೇಶ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಕುಡಿಯುವ ನೀರಿಗಾಗಿ ಜನ ನಿತ್ಯ ಪರದಾಡ್ತಾ ಇರೋ ಪ್ರದೇಶ ಇದು ಬಾಗಲಕೋಟೆ. ನೀನೆಂತ ಭಾಗ್ಯವಂತ. ವಾರ್ಡ್ 12ರ ಜನರಿಂದ ಅಧಿಕಾರಿಗಳಿಗೆ ಹಿಡಿ ಶಾಪ. ಬನಹಟ್ಟಿ ಪಟ್ಟಣದ ಕುರುಬರ ಗಲ್ಲಿ ವಾರ್ಡು, ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಘಟಕ. ಲಕ್ಷ ರೂಪಾಯಿ ಸರ್ಕಾರದ ಹಣ, ನೀರು ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತಿನ್ಯಾಕೆ ಕಟ್ಟಿಸಿದ್ರಿ ಇದನ್ನ? ಯಾವ ಪುರುಷಾರ್ಥಕ್ಕೋಸ್ಕರ? ನೀವು ಕಟ್ಟಿರುವ ನೀರಿನ ಘಟಕದಿಂದ ಆ ಗ್ರಾಮದ ಕಟ್ಟಕಡೆಯ ನಾಗರಿಕನ ಒಣಗೋಗಿರೋ ಗಂಟ್ಲಿಗೆ ಒಂದು ಹನಿ ನೀರು ಕೊಡೋದಕ್ಕೆ ಯೋಗ್ಯತೆ ಇಲ್ದಲೇ ಇದ್ರೆ ಈ ಘಟಕ ಯಾಕೆ? ಬುಲ್ಡೋಸರ್ ತಂದು ಉರುಳಿಸ್ಬಿಡಿ ಅದನ್ನ. ಮಾನ ಮರ್ಯಾದೆಯನ್ನ ಕಳೆದುಕೊಂಡ ಅಧಿಕಾರಿಗಳ ಅಂತ ಹೇಳಿ ಜನಶಾಪ ಹಾಕ್ತಿದ್ದಾರೆ. ಇದು ನಮ್ಮ ನಿರ್ಧರಿತ ಸಾಲುಗಳಲ್ಲ. ನಮ್ಮ ಭಾವನೆಗಳಿಗೆ ಒಂದು ವ್ಯಾಪ್ತಿ ಇದೆ. ಆದರೆ ಅಲ್ಲಿನ ಜನಸಾಮಾನ್ಯರು ಅವ್ರು ಯಾವ ತಪ್ಪು ಮಾಡಿದ್ದಾರೆ? ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಚುನಾವಣೆಯ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಬಂದು ಬೀಳಬೇಡ ಅಂದ್ರೂ ಕಾಲಿಗೆ ಬೀಳ್ತಾರೆ, ಮುಗಿಬೇಡ ಅಂದ್ರೂ ಕೈ ಮುಗಿತಾರೆ. ತಂದೆ ವಯಸ್ಸಾಗಿದ್ರು ಮಗಳ ವಯಸ್ಸಿನ ಹೆಣ್ಮಕ್ಳಿಗೆ ಕಾಲಿಗೆ ಬೀಳ್ತಾರೆ, ಒಂದು ಓಟ್ ಕೊಡು ಅಂತ. ಈ ಮಂಗನನ ಮಕ್ಕಳಿಗೆ ಒಣಗೋಗಿರೋ ಗಂಟ್ಲಿಗೆ ಒಂದು ಹನಿ ನೀರು ಕೊಡೋ ಯೋಗ್ಯತೆ ಇಲ್ಲ. ಜನ ಮಾತನಾಡ್ತಾ ಇರೋದು ನೋಡಿ. ಫ್ರೀಡಮ್ ಟಿವಿಯ ಸುದ್ದಿಗಳು ಕಟ್ಟ ಕಡೆಯ ಕಾಮನ್ ಮ್ಯಾನಿಗೂ ಅರ್ಥ ಆಗಬೇಕು. ನಮ್ಮ ಸುದ್ದಿ ವರ್ಷವಿಡೀ ಹನಿ ನೀರಿಲ್ಲ. ಅದನ್ನ ಆ ಪೈಪ್ ಹಿಡಿದು ಕುರುಕಿದ್ರು ಒಂದು ಹನಿ ನೀರು ಬೀಳೋದಿಲ್ವಂತೆ. ಉತ್ತರ ಕೊಡಬೇಕಾಗಿರೋದು ಯಾರು? ಇದು ಯಾರ ವ್ಯಾಪ್ತಿಗೆ ಬರುತ್ತೆ? ಆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು.